ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು KP ಭಟ್ ಕನ್ನಡತಿ. ನಿಮಗೊಂದು ಇವತ್ತು ತುಳಸಿ ಬಗ್ಗೆ ಒಂದು ಒಳ್ಳೆಯದಾದ ಮಹತ್ವ, ಅದು ತುಳಸಿ ಮಹತ್ವ ಎಷ್ಟಿದೆ ಅನ್ನೋದ್ರ ಬಗ್ಗೆ, ಹಾಗೆ ಅದನ್ನು ಹೇಗೆ ಬೀಜವಿಲ್ಲದೆ ಬೆಳಿಬೋದು. ಒಂದೇ ಗಿಡದಲ್ಲಿ ನಾನು ಮುಂಚೆನೇ ಹೇಳಿದ್ದೀನಿ, ಪ್ರತಿಯೊಂದು ಗಿಡದಲ್ಲಿ 1-4 ಗಿಡ ಹೇಗೆ ಪಡಿಬೋದು ಅನ್ನೋದನ್ನ ಮುಂಚಿನ ನನ್ನ ಡೇರೆ ಗಿಡ, ಚೆಂಡೆ ಗಿಡ ಈ ಥರದ ವಿಡಿಯೋಗಳಲ್ಲಿ ನೋಡಿದ್ದೀನಿ. ನೀವು ಬೇಕಿದ್ದರೆ ಹೋಗಿ ನೋಡಿ, ಲಾಸ್ಟಲ್ಲಿ ಬರುತ್ತೆ. ಅದಾದಮೇಲೆ ಈ ತುಳಸಿ ಎಷ್ಟರ ಮಟ್ಟಿಗೆ ನಮಗೆ ಉಪಯೋಗ ಅಂತ ಅಂದರೆ, ತುಳಸಿಯ ಎಲೆಯನ್ನು ನಾವು ಅರೆದು ಬಿಟ್ಟು ಅಥವಾ ಜಜ್ಜಿ ಬಿಟ್ಟು ನಮ್ಮ ಚರ್ಮದ ಕಾಯಿಲೆಗೆ ಅದನ್ನು ಬಳಸೋದ್ರಿಂದ ತುಂಬ ಉಪಯೋಗ ಆಗ್ತದೆ. ಬೆಳಗ್ಗೆ ಎದ್ದು ಒಂದು ಎಲೆಯ ಕಷಾಯ ಮಾಡಿಕೊಂಡು ಕುಡಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ. ಹಾಗೆ ತೀರ್ಥ ಸ್ನಾನ, ನೀವು ಅಂದ್ಕೊಂಡಿರ್ಬೋದು, ಒಮ್ಮೆ ಆದರೂ ನಿಮ್ಮ ಕುಲದೇವರ ಹೆಸರು ಹೇಳಿ, ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಆಗಲಿ ನಿಮಗೆ ಆಗಲಿ ಯಾವುದೇ ರೀತಿಯ ಚರ್ಮದ ಸಮಸ್ಯೆ ಏನಾದರೂ ಬಂದಿದ್ದರೆ ಆ ದೇವರ ಹೆಸರು ಹೇಳಿ ಅದು ಒಂದು ಸಾರಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಆ ತುಳಸಿಯನ್ನು ಆ ನೀರಿಗೆ ಹಾಕಿ ಸ್ನಾನ ಮಾಡಿದರೆ ಆದಷ್ಟು ಬೇಗ ಚರ್ಮದ ಕಾಯಿಲೆ ಆದಷ್ಟು ಬೇಗ ವಾಸಿ ಆಗ್ತದೆ. ಇದು ನನಗೊಂದು ಆಗಿರೋ ಅನುಭವದ ಬಗ್ಗೆ ಹೇಳ್ತಾ ಇದ್ದೀನಿ. ನನ್ನ ಮಗನಿಗೆ ಸಣ್ಣದಾದ ಚರ್ಮ ಕಾಯಿಲೆ ಬಂದಿತ್ತು. ನಾವು ಶ್ರೀಧರ ಸ್ವಾಮಿನ ತುಂಬ ನಂಬ್ತೀನಿ, ಹಾಗೆ ರಾಘವೇಂದ್ರ ಸ್ವಾಮಿಗಳ್ನೂ ಅಷ್ಟೇ ನಂಬ್ತೀನಿ. ನಾನೀಗ ನೋಡಿ ಮಾಲೆನ ಮಾಡಿದ್ದೀನಿ. ನನ್ನ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗೆ ಮತ್ತು ಶ್ರೀಧರ ಸ್ವಾಮಿಗಳಿಗೆ ಇದನ್ನು ಅರ್ಪಣೆ ಮಾಡೋಣ ಅಂತ ನಾನು ಮಳೆಗಾಲದಲ್ಲಿ ನೆಟ್ಟಿದ್ದೆ. ಮಳೆ ಬರೋಕ್ಕೂ ಮುಂಚೆ ಎಷ್ಟು ಉದ್ದ ಆಗಿದೆ ನೋಡಿ ಮಾಲೆ. ಇದನ್ನು ನಾನೀಗ ಅವರಿಗೆ ಏರಿಸ್ತೀನಿ. ನೆಕ್ಸ್ಟ್ ನೋಡ್ಬೋದು ನೀವು ಫೋಟೋನ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಒಮ್ಮೆ ಹೀಗೆ ಮಾಡಿದ್ದೆ. ನಿಮಗೇನಾದರೂ ಒಮ್ಮೆ ಚರ್ಮದ ಕಾಯಿಲೆ ಇನ್ನೂ ವಾಸಿ ಆಗ್ತಿಲ್ಲ, ಎಷ್ಟು ಔಷಧಿ ಮದ್ದು ಮಾಡಿದ್ದೀನಿ ನನಗೆ ಹೋಗ್ತಾ ಇಲ್ಲ ಅನ್ನೋರು ಒಮ್ಮೆ ಹೋಗಿ ಶ್ರೀಧರ ಸ್ವಾಮಿಗಳಿರೋಂಥ ವರದಳ್ಳಿಗೆ, ಅಲ್ಲಿ ಯಾವುದೇ ಜಾತಿ ಧರ್ಮದ ಭೇದ ಇಲ್ಲ, ಒಮ್ಮೆ ಹೋಗಿ ತೀರ್ಥ ಸ್ನಾನ ಮಾಡಿ ಬನ್ನಿ. ಒಮ್ಮೆನಾದರೂ ಮಾಡಿ, ಯಾಕಂದರೆ ಇದು ನನ್ನ ಅನುಭವದ ಮಾತು. ನನ್ನ ಮಗನಿಗೆ ನಾನು ಕರ್ಕೊಂಡು ಹೋಗಲಿಕ್ಕೆ ಆಗಿರಲಿಲ್ಲ, ನನ್ನ ಅತ್ತೆ ಕರ್ಕೊಂಡು ಹೋಗಿದ್ರು. ಈಗ ಅವನ ಮೈಯಲ್ಲಿ ಯಾವುದೇ ರೀತಿಯ ಚರ್ಮದ ಸಮಸ್ಯೆ ಇಲ್ಲ, ಅವನು ಆರೋಗ್ಯವಾಗಿದ್ದಾನೆ. ನೀವು ಹಾಗೆ ಇರ್ಬೋದು. ತುಳಸಿ ಎಲೆಯನ್ನು ಅರೆದ್ಬಿಟ್ಟು ಚರ್ಮದ ಕಾಯಿಲೆಗಳಿಗೆ ಹಚ್ಚಿ, ಯಾವುದೇ ಆಗಲಿ ಮಚ್ಚೆ ಆಗಿರ್ಬೋದು, ಚಿಬ್ಬಿ ಆಗಿರ್ಬೋದು, ತದ್ದು ಆಗಿರ್ಬೋದು, ಯಾವುದೇ ಸಣ್ಣ ಸಣ್ಣ ಸಮಸ್ಯೆ ಇದ್ದರೂ ಅದೆಲ್ಲ ಬಗೆಹರುತ್ತೆ. ಆದಷ್ಟು ಪ್ರಯತ್ನ ಪಡಿ. ದೇವರನ್ನ ಆಗಾಗ ನೆನೆಸ್ತಾ ಇರಿ. ರಾಯರಿಗೆ ನೀವು ಎಲ್ಲೇ ಇರಲಿ, ನಿಮ್ಮ ರಾಯರು ಏನು ಕೇಳ್ತಾರೆ? ಭಕ್ತಿಗಳು ಯಾವುದನ್ನು ಕೇಳೋದಿಲ್ಲ. ಈ ಭಕ್ತಿಯಿಂದ ಅವ್ರನ್ನ ಪ್ರಾರ್ಥನೆ ಮಾಡಿ. ಯಾವುದೇ ರೀತಿಯ ಅವರು ಫಲ ಅಪೇಕ್ಷೆ ಮಾಡೋದಿಲ್ಲ. ನಮ್ಮಲ್ಲಿ ಆಗೋದಿಲ್ಲ. ಕೆಲವರಲ್ಲಿ ನಂಬಿಕೆ ಇರುತ್ತೆ, ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಮಾಡೋಕ್ಕಾಗಲ್ಲ. ಮನೆ ದೇವರೇ ಬೇರೆ ಆಗಿರುತ್ತೆ, ಈ ದೇವರೇ ಬೇರೆ, ನಮ್ಮ ದೇವರು ಬೇರೆ ಅಂತ ಮನೆಯಲ್ಲಿ ಸುಮಾರು ಮಾತುಗಳು ಬರ್ತಾ ಇರ್ತದೆ. ಹಾಗಾಗಿ ಕೆಲವರಲ್ಲಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರು ಬೇಕಾದರೂ ಹೇಗೆ ಬೇಕಾದರೂ ಸೇವೆಯನ್ನು ಮಾಡ್ಬೋದು. ಗುರುಗಳಿಗೆ ನೀವು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಒಂದು ತುಳಸಿ ದಳ ಹಿಡಿದ್ಬಿಟ್ಟು ಇಷ್ಟು ಹೀಗಿದೆ ಗುರುಗಳೇ, ಹೀಗೆ ಮಾಡಿ ಅಂತ ಹೇಳಿ ಸಾಕು. ದೇವರಲ್ಲಿ ನಂಬಿಕೆ ಇಡಿ ಅಷ್ಟೇ. ಹಾಗೆ ನಾನು ವಾರಕ್ಕೊಂದು ಮನೆಮದ್ದು ಅನ್ನೋದು ಒಂದು ವಿಡಿಯೋನ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಸದಾ ಇರಲಿ. ನೋಡಿ, ನನ್ನ ರಾಯರಿಗೆ ಹಾಗೆ ಶ್ರೀಧರ ಸ್ವಾಮಿಯವರಿಗೆ ತುಳಸಿ ದಳನ ಹೇಗೆ ಅರ್ಪಿಸಿದ್ದೀನಿ ಅಂತ. ಯಾರಾದರೂ ಆಗಲಿ, ಎಲ್ಲೇ ಇರಲಿ, ಹೇಗೆ ಇರಲಿ, ಒಂದೇ ಒಂದು ದಳ ಹಿಡಿದುಕೊಂಡು ಹೀಗಿದೆ ಹೀಗೆ ಮಾಡಿಕೊಡಿ ಅನ್ನೇ ಸಾಕು. ನಮ್ಮ ಹತ್ರ ಯಾವುದೇ ಫಲವನ್ನು ಅವರು ಬಯಸದೆ ನಮ್ಮ ಭಕ್ತಿಯನ್ನು ಮಾತ್ರ ಕೇಳೋಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಆದಷ್ಟು ಪ್ರಯತ್ನ ಪಡಿ, ದೇವರಲ್ಲಿ ನಂಬಿಕೆ ಇಡಿ. ಮತ್ತು ತುಳಸಿಯನ್ನು ನಾವು ಯಾವ ರೀತಿ ಹೇಗೆ ಬೆಳಿಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಆದಷ್ಟು ತುಳಸಿ ನಮಗೆ ಹೆಚ್ಚಿನದಾಗಿ ಗಿಡಗಳಲ್ಲಿ ಮರಿಗಳಾಗಿ ಸಿಗೋದು ಕಡಿಮೆ. ಯಾರಾದರೂ ಎಲ್ಲಾದರೂ ಹೋದಾಗ ಗಿಡ ಸುಮಾರು ಎತ್ತರ ಬಂದಿರುತ್ತೆ, ಗಿಡ ಬೀಜ ಎಲ್ಲೂ ಬಿದ್ದಿರೋದಿಲ್ಲ, ಮರಿ ಇನ್ನೂ ಎದ್ದಿರಲ್ಲ ಅನ್ನೋರಿಗೆ ನನ್ನದೊಂದು ಸಲಹೆ. ದೊಡ್ಡ ಗಿಡಗಳು ಏನಾದ್ರು ಬೆಳೆದಿರುತ್ತೆ, ನೀವು ತುಳಸಿ ದಳನ ಕೊಯ್ಯೋಕ್ಕೆ ಹೋಗಿರ್ತೀರ, ಆದಷ್ಟು ಗಂಡ್ಮಕ್ಳು ಕೊಯ್ಯೋಕ್ಕೆ ಇಷ್ಟಪಡಿ. ಹೆಣ್ಮಕ್ಳು ಬುಧವಾರ ಮತ್ತು ಗುರುವಾರ ಮಾತ್ರ ತುಳಸಿನ ಸ್ನಾನ ಮಾಡಿ ಮುಟ್ಟಿ. ಕೆಲವರು ಹೇಳ್ತಾರೆ ಹೆಣ್ಮಕ್ಳು ಸಹ ಮುಟ್ಟಬಾರ್ದು ಅಂತ. ಅನಿವಾರ್ಯ ಇದ್ದಾಗ ಏನು ಮಾಡೋಕ್ಕಾಗೋದಿಲ್ಲ, ನಮಗೆ ದೇವರಿಗೆ ತುಳಸಿನ ಅರ್ಪಿಸಲೇಬೇಕು ಅನ್ನುವಂಥವ್ರು ತಲೆ ಸ್ನಾನ ಮಾಡಿಬಿಟ್ಟು ತುಳಸಿನ ಕೊಯ್ದು ದೇವರಿಗೆ ಏರಿಸಿ, ಅದು ಯಾವ್ದು ದೇವರಿಗೆ ಸೇರುವಂಥದ್ದಾಗಿದ್ದಕ್ಕೆ ದೇವರೇ ಪಾಪ ಪುಣ್ಯ ನೋಡೋದು ಸಲುವಾಗಿ ದೇವರೇ ನಿಮಗೆ ಬಿಟ್ಟಿದ್ದು ಅಂತ ಅಂದು ದೇವರ ಹೆಸರಲ್ಲಿ ತುಳಸಿನ ಕೊಯ್ಬೋದು. ಕೊಯ್ಯುವಾಗ ನೋಡಿ, ನಾನು ಕೊಯ್ಯುವಾಗ ಇವತ್ತು ಮತ್ತೆ ಸಿಗಲ್ಲ ಇದು ಟೈಮು ಅಂತ ಹೇಳಿಬಿಟ್ಟು, ಅದರಲ್ಲೂ ಮಳೆಗಾಲ ಬೇರೆ, ಹಾಗಾಗಿ ಸ್ವಲ್ಪ ಕೊಯ್ಯುವಾಗ ಉದ್ದ ತೊಟ್ಟು ಇಟ್ಟು ಕೊಯ್ದಿದ್ದೆ. ನೆಕ್ಸ್ಟ್ ನಾನು ಈಗ ಇದನ್ನು ಬೀಜ ಮಾಡಬೇಕಲ್ವ, ಮರಿಗಳು ದೊಡ್ಡ ಗಿಡ ಬೆಳೆದಾಗ ಸರಿಯಾಗಿ ಮರಿಗಳು ಸಿಕ್ಕಿರಲ್ಲ. ಅಂಥ ಟೈಮಲ್ಲಿ ನಾವು ಈ ಥರ ಸಣ್ಣ ಪುಟ್ಟ
ಟಿಪ್ಸ್ಗಳ್ನು ಕೇಳಿಬಿಟ್ಟು ನೋಡಿಬಿಟ್ಟು ಮಾಡೋದ್ರಿಂದ ಅನುಭವ ಇದು ನಾನು ಮಾಡಿರೋದು ಇದು 2-3 ಸಲ ಪ್ರಯೋಗ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಮಾಡಿ. ತುಳಸಿ ದಳದ ಏನು ಹೆನೆಯನ್ನು ಕೊಯ್ಯಕ್ಕೆ ಹೋಗಿರ್ತಿರಲ್ಲ, ಹೆನೆನೇ ತಗೊಬಂದು ಸ್ವಲ್ಪ ಲೋಳೆ ಸರದ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ದಯವಿಟ್ಟು ಗಿಡ ಹಚ್ಚುವಂಥವ್ರು ಲೋಳೆ ಸರನ ಆದಷ್ಟು ಬೇಗ ಮನೇಲಿ ತಂದು ಇಟ್ಕೊಳ್ಳಿ. ಇಲ್ಲಾಂದರೆ ಅಕ್ಕಪಕ್ಕ ಇದ್ದವ್ರ ಕೈಯಲ್ಲಿ ತಂದು ಗಿಡ ನೆಡಿ, ತುಂಬ ಒಳ್ಳೆಯದು ಲೋಳೆ ಸರ. ಹಾಗಾಗಿ ಹೇಳ್ತಾ ಇದ್ದೀನಿ, ಲೋಳೆ ಸರನ ತಂದುಬಿಟ್ಟು ಅದನ್ನು ಸ್ವಲ್ಪ ಬುಡಕ್ಕೆ ಅಥವಾ ನಾವು ತಂದಕ್ಕೆ ಹಚ್ಚಿ ಗಿಡಕ್ಕೆ ತಂದು ಇಷ್ಟಪಟ್ಟಿರ್ತೀವಲ್ಲ ಗಿಡನ ಬೆಳೆಸೋಕ್ಕೆ, ಆ ಗಿಡಕ್ಕೆ ಸ್ವಲ್ಪ ಹಚ್ಚಿಬಿಟ್ಟು ನೆಡೋದ್ರಿಂದ ತುಂಬ ಚೆನ್ನಾಗಾಗ್ತದೆ. ನೋಡಿ, ನನ್ನ ಮಣ್ಣು ಸ್ವಲ್ಪ ಮುದ್ದೆ ಆಗಿತ್ತು ಮಳೆ ಬೇರೆ ಬರೋದಕ್ಕೆ, ಹಾಗಾಗಿ ಸ್ವಲ್ಪ ಮಳಲು ಮಿಕ್ಸ್ ಮಾಡಿ ಹಚ್ಚಿದ್ದೀನಿ. ಏನೂ ಆಗಲ್ಲ, ಗಿಡ ಸಾಯಲ್ಲ. ಮಳೆ ಬರೋ ಜಾಗ ಬಿಟ್ಟು ಮಳೆ ಬೀಳದಿರೋ ಜಾಗದಲ್ಲಿ ಇಡೀ ದಿನ 2ರಿಂದ 3 ಸಾರಿ ಅಥವಾ 1 ಸಾರಿ ಸ್ವಲ್ಪ ಎಷ್ಟಾಗುತ್ತೋ ಸಮಯ ಕೊಡಿ. ನೀರು ಸಿಮಿಕ್ಸಿ ಮೇಲೆ ಗಿಡಕ್ಕೆ ಮಣ್ಣು ಒದ್ದೆ ಆಗಿರೋದ್ರಿಂದ ಬುಡಕ್ಕೆ ಯಾವುದೇ ರೀತಿ ನೀರು ಹಾಕಕ್ಕೆ ಹೋಗಬೇಡಿ. ಮೇಲೇ ನೀರು ಸಿಮಿಕ್ಸಿ ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಲೋಳೆ ಸರ ತುಂಬ ಚೆನ್ನಾಗಿ ಒಳ್ಳೆಯದು. ಹಾಗೆಯೇ ಲೋಳೆ ಸರ ಹಚ್ಚಿ ಬೆಳೆಸೋದ್ರಿಂದ ಆದಷ್ಟು ಬೇಗ ಗಿಡಗಳು ಬೆಳವಣಿಗೆ ಆಗ್ತದೆ. ಯಾರ ಮನೆಯಲ್ಲಿ ಇನ್ನೂ ಆದರೂ ಬೆಳವಣಿಗೆ ಆಗಿಲ್ಲ ಅನ್ನೋರು ಲೋಳೆ ಸರನ ಮಿಕ್ಸಿ ಮಾಡಿಬಿಟ್ಟು ಸ್ವಲ್ಪ ನೀರು ಬೆರೆಸಿ ಹಾಕೋದ್ರಿಂದ ಬೇಗ ಬೆಳವಣಿಗೆ ಆಗ್ತದೆ. ಯಾವುದೇ ರೀತಿ ಗೊಬ್ಬರದ ಅವಶ್ಯಕತೆ ಇರೋದಿಲ್ಲ. ನನಗೆ ಕೆಲವೊಂದು ಮರಿಗಳು ಸಿಕ್ಕಿತ್ತು, ಬೀಜ ಹಾಕೋಕ್ಕೆ ಬೀಜ ಸಿಕ್ಕಿರಲಿಲ್ಲ, ಮರಿ ಎದ್ದಿತ್ತು. ಅದನ್ನು ಇವತ್ತೇ ನೆಡ್ತಾ ಇದ್ದೀನಿ. ಅದರಲ್ಲಿ ಇವತ್ತು ಗುರುವಾರ ಆಗಿದ್ದಕ್ಕೆ ಇವತ್ತೇ ನೆಡ್ತಾ ಇದ್ದೀನಿ. ನೆಡುವಾಗ ಮಧ್ಯಾಹ್ನದ ಒಳಗೇ ಆದಷ್ಟು ತುಳಸಿ ಗಿಡಗಳನ್ನು ಮುಟ್ಟುವುದಾಗಲಿ ನೆಡುವುದಾಗಲಿ ಗುರುವಾರ ದಿನ ಅಥವಾ ಬುಧವಾರ ದಿನ ನೆಡುವುದು ಒಳ್ಳೆಯದು. ಕೀಳುವುದಾಗಲಿ ಅಷ್ಟೇ, ಹೆಣ್ಮಕ್ಳು ಕೀಳಬೇಕಾದ್ರೆ ಆದಷ್ಟು ತಲೆ ಸ್ನಾನ ಮಾಡಿಬಿಟ್ಟು ಗಿಡಗಳನ್ನ ಮುಟ್ಟಿ. ಮಧ್ಯಾಹ್ನದ ನಂತರ ತುಳಸಿಯನ್ನು ಯಾವತ್ತೂ ಮುಟ್ಟಲೇಬಾರ್ದು. ತುಳಸಿನ ಅಷ್ಟೇ ಎಷ್ಟು ಪವಿತ್ರ ಅನ್ನೋದ್ರ ಬಗ್ಗೆ ಸುಮಾರು ವಿಡಿಯೋಗಳಲ್ಲಿ ಹೇಳಿದರೆ ನೋಡ್ಬೋದು. ನಾನು ನನ್ನ ಗಿಡ ಯಾಕೂ ಬಾಡ್ತಾ ಇದೆ ಅಂತೇಳಿ ನಾನು ಮಳೆಗಾಲ ಮುಂಚೆನೇ ಒಂದು ಸಣ್ಣ ಮರಿ ಸಿಕ್ಕಿತ್ತು, ಸಣ್ಣ ಪಾಟಿ ಹಾಕಿಟ್ಟು ಅದಾಗಲಿ ಬೆಳವಣಿಗೆ ಆಗಿಬಿಟ್ಟಿದೆ. ಆದರೂ ನಮ್ಮ ತುಳಸಮ್ಮ ಅಷ್ಟು ನನಗೆ ಮೋಸ ಮಾಡಿಲ್ಲ, ಚೆನ್ನಾಗಿ ಬೆಳವಣಿಗೆ ಮಾಡಿಕೊಟ್ಟಿದ್ದಾಳೆ ಅವಳಿಗೆ ಹಚ್ಚಿರೋ ಗಿಡನ. ನಿಮ್ಮ ತುಳಸಿ ಗಿಡ ಏನಾದರೂ ಪ್ರದಕ್ಷಿಣೆ ಹಾಕುವಂಥದ್ದಿದ್ರೆ ನೀವು 1 ಬಾರಿ ಹಾಕಿ ತುಳಸಿನ ನೆನೆಯಿರಿ, ಒಳ್ಳೆಯದಾಗ್ತದೆ. ಹಾಗೆಯೇ ಪ್ರತಿದಿನ ತುಳಸಿಗೆ ಪ್ರದಕ್ಷಿಣೆ ಹಾಕೋದು ಅಷ್ಟೇ ಒಳ್ಳೆಯದು. ನಿಮ್ಮ ಸುತ್ತನಾದರೂ ಹಾಕಿ, ಇಲ್ಲ ತುಳಸಿ ಗಿಡದ ಸುತ್ತನಾದರೂ ಹಾಕಿ, ತುಂಬ ಒಳ್ಳೆಯದಾಗ್ತದೆ. ನಿಮ್ಮ ಮನೆಯಲ್ಲಿ ಏನಾದರೂ ತುಳಸಿ ಗಿಡ ಹೆಚ್ಚಿಗೆ ಬೆಳವಣಿಗೆ ಆಗ್ತಾ ಇದೆ ಅಂದರೆ ಲಕ್ಷ್ಮೀ ದೇವಿ ಸದಾ ನೆಲೆಸಿರ್ತಾಳೆ ಎಂದರ್ಥ. ಕಾಲಿಗೆ ತಾಗುವಂಥ ಜಾಗದಲ್ಲಿ ಏನಾದರೂ ತುಳಸಿ ಇದ್ದಿದ್ದರೆ ಆದಷ್ಟು ಗುರುವಾರ ದಿನ ನಿಮ್ಮ ಮನೆಯವರಾಗಲಿ ನೀವಾಗಲಿ ಸ್ನಾನ ಮಾಡಿ ನೆಡುವುದು ತುಂಬ ಒಳ್ಳೆಯದು. ಹಾಗೆಯೇ ತುಳಸಿ ಆಗಾಗ ಬೆಳೆದ ಗಿಡಗಳಿಗೆ ಆಗಾಗ ಕಟಿಂಗ್ ಕೊಡ್ತಾ ಬನ್ನಿ, ಹೊಸ ಚಿಗುರು ಬರುತ್ತೆ, ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ನನ್ನ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಪ್ಲೀಸ್.